ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಆಗಿದ್ದು ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಯನ್ನ ಶತಾಯಗತಾಯ ಮಾಡುತ್ತೇವೆ ಎನ್ನುವಂತಹ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ರಂಗನಾಥ್ ಅವರು ಕೂಡ ಅದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತಹದ್ದು. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನಲ್ಲಿ ಎಂದು ತುರುವೇಕೆರೆ ಶಾಸಕರಾಗಿರತಕ್ಕಂಥ ಎಂ.ಟಿ. ಕೃಷ್ಣಪ್ಪ, ತಿಪಟೂರಿನ ಜೆಡಿಎಸ್ ಮುಖಂಡ ಕೆ.ಟಿ. ಶಾಂತಕುಮಾರ್, ಹಾಗನೇ ಗುಬ್ಬಿಯ ಜೆಡಿಎಸ್ ಮುಖಂಡ ಆಗಿರತಕ್ಕಂಥ ನಾಗರಾಜು ಸೇರಿದಂತೆ ಉಗ್ರೇಶ್ ಕೂಡ ಅಂದ್ರೆ ಶಿರಾದ ಜೆಡಿಎಸ್ ಮುಖಂಡ ಉಗ್ರೇಶ್, ಹಾಗೇನೆ ದಿಲೀಪ್ ಕುಮಾರ್, ಜೊತೆಗೆ ಬಿಜೆಪಿಯ ತುಮಕೂರು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರವಿಶಂಕರ್ ಹೆಬ್ಬಾಕ್ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ಶತಾಯಗತಾಯ ಲಿಂಕ್ ಕೆನಾಲ್ ಯೋಜನೆಯನ್ನ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ, ಶಪಥ ಮಾಡಿದ್ದಾರೆ. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕುಣಿಗಲ್ ಮಾಗಡಿ ಎಕ್ಸ್‌ಪ್ರೆಸ್ ಕೆನಾಲ್ ಪುನರಾರಂಭ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹದ್ದು. ತುಮಕೂರಿನ ಪತ್ರಿಕಾ ಭವನದಲ್ಲಿ ಎಂ.ಟಿ. ಕೃಷ್ಣಪ್ಪ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಆಕ್ರೋಶವನ್ನ ಹೊರಗಾಕಲಾಗಿದೆ. ಪರಮೇಶ್ವರ್ ಡಿಸಿಎಂ ಆದ ನಂತರ ಲಿಂಕ್ ಕೆನಾಲ್ ಬಗ್ಗೆ ಮಾತನಾಡಿದ್ದಾರೆ. ತಾತ್ಕಾಲಿಕವಾಗಿ ನಿಲ್ಲಿಸಿದಂತಹ ಕಾಮಗಾರಿ ಇದೀಗ ಪುನರಾರಂಭಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಜಿಲ್ಲೆಯ ರೈತರಿಗೆ ಅನಾನುಕೂಲ ಆಗುತ್ತೆ ಅಂತೇಳಿ ಈಗ ಕಾಮಗಾರಿ ಬೇಡ ಅಂತೇಳಿ ಕೂಡ ಹೇಳಿದ್ರು. ಈ ರೀತಿಯಾದಂತಹ ಒಂದು ನಡೆಯನ್ನು ತೋರ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ಸಮಂಜಸವಾದಂತಹ ನಡೆಯಲ್ಲ ಅಂತೇಳಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಮಾಗಡಿ ರಾಮನಗರಕ್ಕೆ ನೀರು ಪೂರೈಕೆಗೆ ನಮ್ಮ ವಿರೋಧ ಇದೆ. ಕುಣಿಗಲ್ ಕೆರೆಗೆ ನೀರು ಪೂರೈಕೆ ಆಗುವುದಕ್ಕೆ ನಮ್ಮ ವಿರೋಧ ಇಲ್ಲ. ಕುಣಿಗಲ್ ರಂಗನಾಥ್ ಕೆಚ್ಚದಿಯ ವೀರಂತರ ಮಾತನಾಡ್ತಾರೆ. ರಂಗನಾಥ್ ಪ್ರಾಣ ಚೆಲ್ಲಿ ಹೋರಾಟ ಮಾಡ್ತೀನಿ ಅಂತಾರೆ, ಹೇಳಿಕೆ ಕೊಡ್ತಾರೆ. ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ನೀರು ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಮೊದಲು ಹೇಳಬೇಕು ಅಂತ ಹೇಳಿ ಒತ್ತಾಯಿಸಿರುವಂತಹದ್ದು ಶಾಸಕ ಎಂ.ಟಿ. ಕೃಷ್ಣಪ್ಪ. ಡಿಕೆಶಿ ಪ್ರತಿಷ್ಠೆಗಾಗಿ ರಂಗನಾಥ್ ಹೋರಾಟ ಮಾಡ್ತಾ ಇದ್ದಾರೆ. ಮಾಗಡಿಗೆ ನೀರು ಹರಿದ್ರೆ ನಮ್ಮ ಹೋರಾಟ ತಪ್ಪಿದ್ದಲ್ಲ ಅಂತ ಹೇಳಿ ಕೆ.ಟಿ. ಶಾಂತಕುಮಾರ್ ಕೂಡ ಈ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹದ್ದು. ಲಿಂಕ್ ಕೆನಾಲ್ ಕಾಮಗಾರಿ ಆರಂಭವಾದ್ರೆ ಎನ್‌ಡಿಎಯಿಂದ ಪ್ರತಿಭಟನೆ ಮಾಡ್ತೇವೆ. ಹೇಮಾವತಿ ನೀರು ತುಮಕೂರು ಜನತೆಗೆ ಹೆಚ್ಚು ಅವಶ್ಯಕವಾಗಿದೆ. ಕಾಮಗಾರಿ ಆರಂಭ ಆದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೂಡ ಇದೀಗ ಬಿಜೆಪಿ ಮುಖಂಡರು ಜೊತೆಗೆ ಬಿಜೆಪಿ ಜಿಲ್ಲಾಧ್ಯಕ್ಷರು ಆಗಿರತಕ್ಕಂಥ ರವಿಶಂಕರ್ ಹೆಬ್ಬಾಕ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಲಿಂಕ್ ಕೆನಾಲ್ ಬಗ್ಗೆ ತುರುವೇಕೆರೆ ಶಾಸಕ ಎಂ.ಟಿ. ಕೃಷ್ಣಪ್ಪ ಈ ಬಗ್ಗೆ ಮಾತನಾಡಿ, ಲಿಂಕ್ ಕೆನಾಲ್ ಕಾಮಗಾರಿ ಪ್ರಾರಂಭಕ್ಕೆ ಡಿಸಿಎಂ ಹೇಳಿಕೆ ಸರಿಯಲ್ಲ. ಜಿಲ್ಲೆಯ ಜನತೆಯ ಹಿತ ಕಾಪಾಡ್ತಕ್ಕಂಥದ್ದು ಡಿಸಿಎಂ ಅವರ ಕರ್ತವ್ಯ. ಲಿಂಕ್ ಕೆನಾಲ್ ಕಾಮಗಾರಿ ಪ್ರಾರಂಭ ಮಾಡೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ. ರೈತರ ಹಿತ ಕಾಪಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಪಕ್ಷೇತರವಾಗಿ ಹೋರಾಟ ಮಾಡೋಣ ಅಂತ ಹೇಳಿ ಕರೆಯನ್ನ ಕೊಟ್ಟಿದ್ದಾರೆ ತುರುವೇಕೆರೆ ಶಾಸಕ ಎಂ.ಟಿ. ಕೃಷ್ಣಪ್ಪ. ತುಮಕೂರು ಜಿಲ್ಲೆ ಹೇಮಾವತಿ ಲಿಂಕ್ ಕೆನಾಲ್ ಬಗ್ಗೆ ಈಗಾಗಲೇ ನಾವೆಲ್ಲ ಹೋರಾಟ ಮಾಡಿ ಸ್ಟಾಪ್ ಮಾಡಿದ್ವಿ. ಮತ್ತೆ ಪರಮೇಶ್ವರು ಉಪಮುಖ್ಯಮಂತ್ರಿ ಬಂದಿದ್ದಾರೆ, ಅವರಿಗೆ ಸ್ವಾಗತಿಸ್ತೀವಿ. ಆದರೆ ಅವರು ನಮ್ಮ ಜಿಲ್ಲೆ ಹಿತ ಕಾಪಾಡಬೇಕಾಗಿತ್ತು, ಕಾಪಾಡಬೇಕು. ಅವರು ನಾನು ಲಿಂಕ್ ಕೆನಾಲ್ ಮಾಡಿಸ್ತೀನಿ ಅಂತ ಹೇಳ್ತಿರೋದು ಸಮಂಜಸವಲ್ಲ, ಗೌರವ ತರ್ತಕ್ಕಂಥ ಪದನೂ ಅಲ್ಲ. ಈ ಜಿಲ್ಲೆ ಮುಖ್ಯ, ಜಿಲ್ಲೆ ರೈತರು ಮುಖ್ಯ, ಆಮೇಲೆ ಬೇರೆ ಅಧಿಕಾರ ಮತ್ತೊಂದು ಮುಗಿದು. ಹಾಗಾಗಿ ಅವ್ರ ಸ್ಟೇಟ್ಮೆಂಟ್ ವಿರುದ್ಧ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಯಾವುದೇ ಕಾರಣಕ್ಕೂ ಸಹ ಲಿಂಕ್ ಕೆನಾಲ್ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಅವ್ರ ಅವಶ್ಯ ಎಲ್ಲಿಗೆ ಅಂತ ಅವ್ರು ಹೇಳಿ, ಲಿಂಕ್ ಕೆನಾಲ್ ಎಲ್ಲಿಗೆ ತಗೊಂಡು ಹೋಗ್ತೀವಿ ಅಂತ ಹೇಳಿ. ಇವತ್ತು ಆದಾಯ ಇವತ್ತು ಕುಣಿಗಲ್ಗೆ ಮಾಗಡಿಗೆ ಅಲಾಟ್ ಆಗಿರೋದ್ರಿಂದ ಡಬಲ್ ನೀರು ತಗೋತಾ ಇದ್ದಾರೆ. ನಾವು ಇರೋದಿಲ್ಲ. ಸಫಿಷಿಯೆಂಟ್ ಹೇರಳವಾಗಿ ನೀರಿದೆ, ತಗೊಳ್ಳಿ ಅಲ್ವಾ. ಬರಗಾಲ ಬಂದರೆ ನಮಗೆ ಬರಲ್ಲ, ಅವ್ರಿಗೂ ಹೋಗಲ್ಲ. ಅಂಥ ಕೆಟ್ಟ ಕಾಲದಲ್ಲಿ ಇವ್ರು ಲಿಂಕ್ ಕೆನಾಲ್ ತಗೊಂಡು ಎಲ್ಲಿಗೆ ಅವ್ರು ಹೇಳ್ಬೇಕಲ್ಲ. ಎಲ್ಲಿ ತಗೊಂಡು ಅವ್ರು ಫಸ್ಟ್ ಕ್ಲಾರಿಫೈ ಮಾಡಿ, ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಹಾಗಾಗಿ ಈ ದಬ್ಬಾಳಿಕೆಯಲ್ಲಿ ಲಿಂಕ್ ಕೆನಾಲ್ ತಗೊಂಡು ಹೋಗ್ಲಿಕ್ಕೆ ನಾವು ಯಾರು ಬಿಡಲ್ಲ, ಹೋರಾಟ ಮಾಡ್ತೀವಿ, ಅದು ನಿಲ್ಲಿಸ್ತೀವಿ. ಯಾವ ಮಟ್ಟಕ್ಕೋದ್ರೂ ನಿಲ್ಲಿಸ್ತೀವಿ. ಯಾರು ನೋಡಿದ್ಯಲ್ಲಪ್ಪ ಒಂದ್ಸರಿ, ಇನ್ನಾವ್ ಬೇಕು ನೋಡೋದು, ಯೋಚನೆ ಮಾಡೋಣ ಅಲ್ವಾ. ನಿಮ್ಮ ಕತೆ ಏನು ಗೊತ್ತಾ, ಮೊಗ್ಗುಟದ ಮುಂಚೆ ಗುಬಾಲಿ ವರ್ಷಗಳು ಅಂತ ವೆಟ್ ಸ್ಟಾರ್ಟ್ ದಿ ವರ್ಕ್ ಅವ ಶುರು ಮಾಡ್ತೀವಿ. ಮಾಡ್ಯವ್ರು ಆಲ್ರೆಡಿ ಮಾಡಿದ್ದಾರೆ. ಅದಕ್ಕೆ ಅಬ್ಜೆಕ್ಷನ್ ಆಗ್ತಾರೆ. ಅಬ್ಜೆಕ್ಷನ್ ಆಗಿ ಕ್ಲಿಯರ್ ಆಗೋದು ಸರ್ಕಾರ ಹೋಯ್ತದೆ, ನೋಡೋಣ ನಡೀಲಿ. ಜಿಲ್ಲೆಯ ರೈತರ ಮತ್ತು ನಾಗರಿಕರ ಹಿತದೃಷ್ಟಿಯಿಂದ ಏನು ಕೆನಾಲ್ ಕೆಲಸವನ್ನು ಹಿಂದೆ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಅಂದಿನ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ರು. ಈಗ ಅದನ್ನು ಪುನಃ ಪ್ರಾರಂಭ ಮಾಡುವಂಥ ಒಂದು ಸೂಚನೆಯನ್ನು ನಮ್ಮ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ.
ಸೊ ಅದನ್ನು ನೋಡಿ ನಾವೆಲ್ಲ ಮುಖಂಡಗಳು, ರೈತ ಸಂಘಗಳು, ರೈತರು ಎಲ್ಲ ಒಟ್ಟಾಗಿ ಸೇರಿ ಆ ರೀತಿ ಏನಾದರೂ ಪುನಃ ಕೆಲಸ ಪ್ರಾರಂಭ ಮಾಡಿ ಆದರೆ ಹಿಂದೆ ನಡೆದಂಥ ಹೋರಾಟವನ್ನು ಪುನಃ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಪರಮೇಶ್ವರ್ ಅವರ ಹೇಳಿಕೆಗೆ ನಮ್ಮ ಶಾಸಕರಾದಂಥ MT ಕೃಷ್ಣಪ್ಪನವರು ನಾವೆಲ್ಲ ಸೇರಿ ಇದು ಸಮಂಜಸ ಅಲ್ಲ, ಇನ್ ದ ಇಂಟ್ರೆಸ್ಟ್ ಆಫ್ ತುಮಕೂರು ಡಿಸ್ಟ್ರಿಕ್ಟು ತಾವು ತುಮಕೂರು ಜಿಲ್ಲೆ ರೈತರ ಪರವಾಗಿ ಇರಬೇಕು, ನೀವು ಅದನ್ನು ಬಿಟ್ಬಿಟ್ಟು ಹೋರಾಟ ಮಾಡ್ತೀವಿ, ಮಾಗಡಿ ರಾಮನಗರಕ್ಕೆ ನೀರು ತಗೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತೀವಿ, ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ರೈತರ ದೃಷ್ಟಿಯಿಂದ ಇದು ಸರಿ ಇಲ್ಲ. ತುಮಕೂರು ಜಿಲ್ಲೆಗೆ ಕುಡಿಯೋ ನೀರು ಮತ್ತು ರೈತರಿಗೆ ವ್ಯವಸಾಯಕ್ಕೆ ಬೇಕಾದಂಥ ನೀರು ಮತ್ತು ನಮ್ಮ ಏನು ಅಂಡರ್ ವಾಟ್ರು ಟೇಬಲ್ ಜಾಸ್ತಿ ಆಗೋದಕ್ಕೆ ಇವತ್ತುವರೆಗೂ ಸಹಕಾರಿ ಆಗ್ತಾ ಇದೆ ಹೇಮಾವತಿ. ಅದನ್ನು ಬಿಡೋದಕ್ಕೆ ನಮ್ಮ ಜಿಲ್ಲೆಯ ಜನ ರೈತರು ಒಟ್ಟಾಗಿ ಸೇರಿ ಇದೇನೋ ಪ್ರಾರಂಭ ಮಾಡಿದ್ದೆ ಆದರೆ ಹಿಂದಿನ ಹೋರಾಟಕ್ಕಿಂತಲೂ ಉಗ್ರವಾದ ಹೋರಾಟವನ್ನು ಇವತ್ತು ರೈತರ ಜೊತೆ ಸೇರಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪಕ್ಷದವರು ಮತ್ತು ಸಂಘ ಸಂಸ್ಥೆಗಳು, ಮಠಾಧೀಶರುಗಳು ಎಲ್ಲರನ್ನೂ ಒಟ್ಟಾಗಿ ಆರ್ಗನೈಸ್ ಮಾಡಿ ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಲ್ಯಾಂಡ್ ಅಕ್ವಿಷನ್ ಮಾಡಿದ್ದಾರೆ, ಆ ಕಡೆ ಅವ್ರ ಭಾಗದಲ್ಲಿ ಪೈಪ್ಲೈನು ಕೂಡ ಮಾಡಿದ್ದಾರೆ ಅಂತಕ್ಕಂಥ ಸುದ್ದಿ ಇದೆ. ಅವ್ರೇನಾದರೂ ಮಾಡ್ಕೊಳ್ಳಿ, ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಕೆಲಸ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ನಾವು ರೈತರು ಮತ್ತು ಜನಗಳ ಜೊತೆ ಸೇರಿ ಈ ಹೋರಾಟವನ್ನು ತುಮಕೂರು ಜಿಲ್ಲೆ ಹೇಮಾವತಿ ಎಷ್ಟು ಜೀವನಾಡಿ ಅಂತ. ಸೊ ಇವತ್ತು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಯವರು ನಮ್ಮ ಜಿಲ್ಲೆಯ ರೈತರಿಗೆ ಬಲಿ ಕೊಟ್ಟು ನಮ್ಮ ಜಿಲ್ಲೆಯ ರೈತರನ್ನ ಹಿತಾಸಕ್ತಿ ಕಾಪಾಡ್ದಲೇ ಇವತ್ತು ನಮ್ಮ ಏನೊಂದು ರೈತರನ್ನು ವಂಚಿಸಿ ಲಿಂಕ್ ಕೆನಾಲ್ ತಗೊಂಡು ಹೋಗ್ತಾ ಇದ್ದಾರೆ ಕುಣಿಗಲ್ಲು ಮತ್ತು ಮಾಗಡಿಗೆ. ಸೊ ಆ ಒಂದು ಹೇಳಿಕೆ ನಾವು ಸಂಪೂರ್ಣವಾಗಿ ಈ ಕಾಮಗಾರಿನ ಪೂರ್ಣಗೊಳಿಸ್ತೀವಿ ಅಂತ ಏನು ಒಂದು ಹೇಳಿಕೆ ರೈತರ ಮನವೊಲಿಸೋದಕ್ಕೆ ಯಾರೂ ತಯಾರಿಲ್ಲ, ಯಾರೂ ಬರೋದು ಇಲ್ಲ. ಇದು ರೈತರನ್ನ ಬಲಿ ಕೊಡೋ ವಿಚಾರ. ಹಾಗಾಗಿ ದಯಮಾಡಿ ಪರಮೇಶ್ವರ್ ಸಾಹೇಬರು ನಮ್ಮ ರೈತರ ಪರವಾಗಿ ನಿಂತ್ಕೋಬೇಕಾಗಿತ್ತು. ಸೊ ಲಿಂಕ್ ಕೆನಾಲು ನೀವು ಡೈರೆಕ್ಟಾಗಿ ತಗೊಂಡು ಹೋಗ್ತಾ ಇರೋದು ರೈತರಿಗೆ ವಂಚನೆ ಮಾಡ್ತಾ ಇರೋದು. ಈಗಾಗಲೇ ನಮ್ಮ ಕುಣಿಗಲ್ಲಿ ತಗೊಂಡು ಹೋಗೋದಕ್ಕೆ ನಮ್ಮ ಜಿಲ್ಲೆಯ ಯಾವ ರೈತರಲ್ಲಿ ಅಭ್ಯಂತರ ಇಲ್ಲ. ಅವ್ರೇನು ಅಲೋಕೇಶನ್ ಆಗಿದೆ ಅದಕ್ಕಿಂತ ಜಾಸ್ತಿ ಈಗಾಗಲೇ ನಮ್ಮ ಆಧುನೀಕರಣ ಆಗಿರೋ ಕೆನಾಲಲ್ಲಿ ನೀರು ಹೋಗ್ತಾ ಇದೆ, ಮಾಗಡಿಗೂ ಹೆಚ್ಚಿನ ಅಂಶ ಹೋಗ್ತಾ ಇದೆ. ಇದೇ ನೀರನ್ನ ಸರಾಗವಾಗಿ ತಗೊಂಡು ಹೋದರೆ ಈಗಾಗಲೇ ಆಧುನೀಕರಣ ಆಗಿದೆ, ಮಾಡರ್ನೈಸೇಷನ್ ಆಗಿದೆ, ಸರಾಗವಾಗಿ ಮಾಗಡಿಗೂ ತಗೊಂಡು ಹೋಗ್ತಾ ಇದೆ. ತಮ್ಮ ವೈಯಕ್ತಿಕ ಪ್ರತಿಷ್ಠೆಗೆ ಇವತ್ತು ರಂಗನಾಥ್ ಇರ್ಬೋದು ಅಥವಾ ಮಾನ್ಯ ಮುಖ್ಯಮಂತ್ರಿ ಇರ್ಬೋದು, ಇವತ್ತು ರಾಮನಗರ ಮಾಗಡಿಗೆ ತಗೊಂಡೋಗೋದಕ್ಕೆ ತುಮಕೂರು ಜಿಲ್ಲೆ ಏನು 24 ಆಯೋಜನೆ ಆಗಿದೆ, ಅದರಿಂದ ಒಂದು ಡ್ರಾಪ್ ನೀರು ಕೊಡೋದಕ್ಕೂ ಯಾರೂ ತಯಾರಿಲ್ಲ. ರೈತರು ಈಗಾಗಲೇ ಹೋರಾಟ ಮಾಡಿ ಎಚ್ಚರಿಕೆ ಕೊಟ್ಟಿದ್ದಾರೆ, ಕಾಮಗಾರಿನ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದಾರೆ. ದಯಮಾಡಿ ನಾವು ಉಪಮುಖ್ಯಮಂತ್ರಿಗಿರ್ಬೋದು, ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀವಿ, ನಮ್ಮ ರೈತರು ಯಾವುದೇ ಹೋರಾಟಕ್ಕೂ ತಯಾರಿದ್ದಾರೆ, ಯಾವುದೇ ಮಟ್ಟದ ಹೋರಾಟಕ್ಕೂ ತಯಾರಿದ್ದಾರೆ. ಈ ಬಾರಿ ನೀವೇನು 4161 ಮಾಡ್ತಾ ಇದ್ದೀರಾ ಅದಕ್ಕೆ ಅಬ್ಜೆಕ್ಷನ್ ಸದ್ಯಕ್ಕೆ ನೀವು ಈಗಾಗಲೇ ರೈತರಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಮುಂದಿನ ದಿವಸದಲ್ಲಿ ನೀವು ಕಾಮಗಾರಿ ಶುರು ಮಾಡಿದೆ. ಈ ಒಂದು ಜಿಲ್ಲೆಯ ರೈತರು ಇವತ್ತು 24 ಲಕ್ಷ ಜನ ಇದ್ದಾರೆ. ಒಂದು ಕೂಗು ಏನು ಮುಖಂಡರು ರೈತರೆಲ್ಲ ಒಗ್ಗಟ್ಟಾಗಿ ಇವತ್ತು ಪಕ್ಷಾತೀತವಾಗಿ ಈ ಒಂದು ಹೋರಾಟನ ಮಾಡ್ತಾ ಇರೋದು. ಯಾವ ಪಕ್ಷನೂ ಇಲ್ಲ, ಎಲ್ಲ ಪಕ್ಷದವರು ಎಲ್ಲ ರೈತರು ಬರ್ತಾರೆ, ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ. ದಯಮಾಡಿ ನಮ್ಮ ಜಿಲ್ಲೆಯ ರೈತರನ್ನ ದಯಮಾಡಿ ನಮ್ಮ ಏನು ಕಾಂಗ್ರೆಸ್ ಶಾಸಕರಿರ್ಬೋದು, ನಮ್ಮ ಉಪಮುಖ್ಯಮಂತ್ರಿ ಇರ್ಬೋದು, ದಯಮಾಡಿ ನೀವು ಸರ್ಕಾರಕ್ಕೆ ಮನವರಿಕೆ ಮಾಡಿ ಜಿಲ್ಲೆಯ ರೈತರ ಎಷ್ಟು ಮುಖ್ಯ ಈ ಒಂದು ಹೇಮಾವತಿ ಒಂದು ನೀರು ಜಿಲ್ಲೆಯ ಕಲ್ಪತರು ಜೀವನಾಡಿ ತೆಂಗಿಗೆ ಎಷ್ಟು ಮುಖ್ಯ. ಇಲ್ಲ ಅಂತಂದರೆ ಜೀವನ ಇರಲ್ಲ, ಯಾರೂ ಬದುಕೋದಕ್ಕಾಗಲ್ಲ ರೈತರು. ಆ ಒಂದು ದೃಷ್ಟಿನಲ್ಲಿ ನೀವು ಮನವರಿಕೆ ಮಾಡಿಕೊಡಿ ಅಂತ ನಮ್ಮ